ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಹಾಕುವಂಥ ವಿಶೇಷ ರಂಗೋಲಿ ಹಾಗೆ ಮಾಡುವಂಥ ವಿಶೇಷ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ರಂಗೋಲಿ ಹಾಕಿ 33 ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು. ಈ ರೀತಿ ಪ್ರತಿದಿನ ಮಾಡೋದಕ್ಕಾಗದೇ ಇದ್ದರೆ ಕೊನೆ ಪಕ್ಷ ಅಧಿಕ ಮಾಸದಲ್ಲಿ ಒಂದಾದರೂ ದಿನ ಈ ರೀತಿ ಪೂಜೆ ಮಾಡಿದ್ರೆ ವಿಷ್ಣುವಿನ ಕೃಪೆಗೆ ನಾವು ಪಾತ್ರ ಆಗ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ಈ ರಂಗೋಲಿಯನ್ನು ಯಾವ ರೀತಿ ಹಾಕೋದು, ಹಾಗೆ ಯಾವ ರಂಗೋಲಿಯನ್ನು ಎಷ್ಟೆಷ್ಟು ಸಂಖ್ಯೆಯಲ್ಲಿ ಹಾಕಬೇಕು, ಜೊತೆಗೆ ಯಾವ ರೀತಿ ತುಪ್ಪದ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅಧಿಕ ಮಾಸದಲ್ಲಿ ಪ್ರತಿದಿನ ಈ ರೀತಿ ರಂಗೋಲಿ ಹಾಕಿ ದೀಪವನ್ನು ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಆದರೆ ಪ್ರತಿದಿನ ಆಗೋದಿಲ್ಲ ಅನ್ನೋರು ಅಧಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ದಿವಸ ಅಥವಾ ಅಧಿಕ ಮಾಸದಲ್ಲಿ ಬರುವಂಥ ಶುಕ್ರವಾರ, ಶನಿವಾರ ದಿವಸಗಳು ಕೂಡ ಈ ರೀತಿ ಪೂಜೆಯನ್ನು ಮಾಡ್ಬೋದು. ನೋಡಿ, ದೇವ್ರ ಮುಂದೆ ಒಂದು ಕಲ್ಲಿನ ಮೇಲೆ ಅಥವಾ ಪೀಠದ ಮೇಲೆ ರಂಗೋಲಿಯನ್ನು ಹಾಕೊಂಡಿದ್ದೀವಿ. ಈ ರಂಗೋಲಿಯಲ್ಲಿ ಪ್ರಮುಖವಾಗಿ ನಾವು ಕೆಲವೊಂದು ರಂಗೋಲಿಗಳನ್ನು ಇಷ್ಟೇ ಸಂಖ್ಯೆಯಲ್ಲಿ ಹಾಕಬೇಕು ಅಂತ ಇದೆ. ಹಾಗಾಗಿ ಯಾವ ರಂಗೋಲಿಯನ್ನು ಎಷ್ಟು ಸಂಖ್ಯೆಯಲ್ಲಿ ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಷ್ಟ ವಸುಗಳನ್ನು ಹಾಕಬೇಕು, ಅಂದರೆ 8 ಸಂಖ್ಯೆಯಲ್ಲಿ ಪದ್ಮವನ್ನು ಹಾಕಬೇಕು. ಅನಂತರ ಅದರ ಕೆಳಗಡೆ ಏಕಾದಶ ರುದ್ರರನ್ನು ಹಾಕಬೇಕು, ಅಂದರೆ 11 ಸಂಖ್ಯೆಯಲ್ಲಿ ನಾವು ಶಿವಲಿಂಗವನ್ನು ರಂಗೋಲಿಯ ಮುಖಾಂತರ ಹಾಕಬೇಕಾಗತ್ತೆ. ಅನಂತರ ದ್ವಾದಶ ಆದಿತ್ಯರನ್ನು ಹಾಕಬೇಕು, ಅಂದರೆ 12 ಸಂಖ್ಯೆಯಲ್ಲಿ ನಾವು ಸೂರ್ಯನ ರಂಗೋಲಿಯನ್ನು ಹಾಕಬೇಕು. ಅನಂತರ 2 ಸ್ವಸ್ತಿಕನ್ನು ಹಾಕಬೇಕು, ಪ್ರಜಾಪತಿ ಹಾಗೆ ವಷಟ್ಕಾರ ಅಂತ 2 ಸ್ವಸ್ತಿಕನ್ನು ಹಾಕಬೇಕು. ಇಷ್ಟು ರಂಗೋಲಿಯನ್ನು ಒಂದು ಮಂಡಲದೊಳಗಡೆ ಹಾಕಿ ಈ ಪ್ರತಿಯೊಂದು ರಂಗೋಲಿಗೂ ಕೂಡ ಅರ್ಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸ್ಬೇಕಾಗತ್ತೆ. ಈ ರೀತಿಯಾಗಿ ದೇವರ ಮುಂದೆ, ಅಂದರೆ ದೇವ್ರ ಮನೆಯಲ್ಲಿ ಒಂದು ಪೀಠ ಇಟ್ಕೊಂಡು ಆ ಪೀಠದ ಮೇಲೆ ಅಥವಾ ಮಣೆ ಮೇಲೆ, ಕಲ್ಲಿನ ಮೇಲೆ ಈ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯನ್ನೇ ಸ್ವತಃ ದೇವರು ಅಂತ ಭಾವಿಸಿ ಪ್ರತಿ ರಂಗೋಲಿಗೂ ಕೂಡ ಅರ್ಶಿನ ಕುಂಕುಮವನ್ನು ಅರ್ಪಿಸಿ ಅನಂತರ ನಾವು ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ತುಳಸಿ ರಂಗೋಲಿಯನ್ನು ಹಾಕ್ಬೋದು, ಲಕ್ಷ್ಮೀ ಪಾದ, ವಿಷ್ಣು ಪಾದದ ರಂಗೋಲಿಯನ್ನು ಹಾಕ್ಬೋದು. ನಾವು ಯಾವ ರೀತಿ ದೇವ್ರ ಮನೆಯಲ್ಲಿ ಈ ರೀತಿ ರಂಗೋಲಿಗಳನ್ನು ಹಾಕ್ತೀವೋ ಅದೇ ರೀತಿಯಲ್ಲಿ ತುಳಸಿ ಮುಂದೆನೂ ಕೂಡ ರಂಗೋಲಿಗಳನ್ನು ಹಾಕ್ಬೋದು. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಹಾಗೆ 2 ಸ್ವಸ್ತಿಕ್, ಒಟ್ಟು ನಮಗೆ 33 ಆಗುತ್ತೆ. ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಬಹಳನೇ ವಿಶೇಷವಾದಂತಹ ಸ್ಥಾನಮಾನ ಇದೆ. 33 ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು, 33 ಸಂಖ್ಯೆಯಲ್ಲಿ ನಾವು ರಂಗೋಲಿಯನ್ನು ಹಾಕಬೇಕು. ಅದೇ ರೀತಿಯಲ್ಲಿ 33 ಜನಕ್ಕೆ ತಾಂಬೂಲ ಸಮೇತವಾಗಿ ಅರ್ಶಿನ ಕುಂಕುಮವನ್ನು ಕೊಡಬೇಕು. ಹಾಗೆ 33 ಜನಕ್ಕೆ ದೀಪದಾನವನ್ನು ಮಾಡಬೇಕು ಅಂತ 33 ಸಂಖ್ಯೆಗೆ ವಿಶೇಷ ಫಲಗಳು ಸಿಗುತ್ತೆ, ಹಾಗೆ ವಿಶೇಷ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ಈ ರೀತಿ 33 ಸಂಖ್ಯೆಯಲ್ಲಿ ನಾವು ತುಪ್ಪದ ದೀಪವನ್ನು ಪ್ರತಿನಿತ್ಯ ಹಚ್ಚೋದ್ರಿಂದ ಬಹಳನೇ ವಿಶೇಷ ಫಲ ಪಡಿಬೋದು. ಆದರೆ ಪ್ರತಿನಿತ್ಯ ಹಚ್ಚೋದಕ್ಕಾಗಲ್ಲ ಅನ್ನೋರು ನೀವು ಅಧಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ದಿವಸ, ಶುಕ್ರವಾರ ದಿವಸ, ಶನಿವಾರ ದಿವಸ ಕೂಡ ಹಾಕ್ಬೋದು. 33 ತುಪ್ಪದ ದೀಪಗಳನ್ನು ಹಚ್ಚೋದಕ್ಕೆ ನಿಮಗೆ ಸಪ್ರೇಟಾಗಿ ಒಂದು ಸ್ಟ್ಯಾಂಡ್ ಸಿಗುತ್ತೆ. ಅದು ಸಾಲ ದೀಪದ ಸ್ಟ್ಯಾಂಡ್ ಅಂತ ಕರೀತಾರೆ. ಅದನ್ನು ತೊಗೊಂಡು ಬಂದು ಇಟ್ಕೊಂಡು ನೀವು ದೀಪವನ್ನು ಪ್ರತಿನಿತ್ಯ ಹಚ್ಬೋದು ಅಥವಾ ವಿಶೇಷ ದಿನಗಳಲ್ಲಿ ಹಚ್ಬೋದು. ಆ ಥರದ ದೀಪಗಳು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಹಿತ್ತಾಳೆ ಹಾಗೆ ತಾಮ್ರದ ವಸ್ತುಗಳು ಯಾವ್ಯಾವ ಅಂಗಡಿಯಲ್ಲಿ ಸಿಗುತ್ತೋ ಆ ಥರದ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನೀವು ಕೇಳಿ ತೊಗೊಂಡು ಬಂದು ಇಟ್ಕೊಂಡು ಪೂಜೆಗೆ ಬಳಸ್ಬೋದು. ನೀವು ಗೌರಿ ಹಬ್ಬಕ್ಕೂ ಕೂಡ ಅದರಲ್ಲಿ ತಂಬಿಟ್ಟಿನ ಆರತಿ ಮಾಡೋದಕ್ಕೂ ಕೂಡ ಬಳಸ್ಬೋದು. ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಕಮಲದ ಬತ್ತಿಯನ್ನು ಮಾಡ್ಕೊತಾರೆ. 8 ದಳ ಇರುವಂಥ ಕಮಲದ ಬತ್ತಿಯನ್ನು ತಯಾರು ಮಾಡಿಕೊಂಡು ಒಂದೊಂದು ಗುಂಡಿ ಇರುತ್ತಲ್ಲ ದೀಪ ಹಚ್ಚೋದಕ್ಕೆ, ಅದರೊಳಗಡೆ ಇಟ್ಟು ತುಪ್ಪವನ್ನು ಹಾಕಿ ಅನಂತರ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ಧೂಪ, ದೀಪ, ನೈವೇದ್ಯ ಎಲ್ಲ ಮುಗಿದ ನಂತರ ಕೊನೆಗೆ ಆರತಿ ಮಾಡ್ತಿರಲ್ಲ ಆ ಸಮಯದಲ್ಲಿ ದೀಪವನ್ನು ಹಚ್ಚಿ ಅನಂತರ ದೇವರಿಗೆ ಆ ಆರತಿಯನ್ನು ತೋರಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಆ ದೀಪಕ್ಕೂ ಕೂಡ ಸ್ವಲ್ಪ ಅರ್ಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಅರ್ಪಿಸಿ ದೇವ್ರ ಹತ್ರ ನೀವು ನಿಮ್ಮ ಮನಸ್ಸಿನಲ್ಲಿ ಇರೋದನ್ನು ಕೇಳ್ಕೊಬೋದು. ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಮುಂದೆ ಕೂಡ ನೀವು ದೀಪ ಹಚ್ಬೋದು ಅಥವಾ ತುಳಸಿ ಗಿಡದ ಮುಂದೆ ಸ್ವಲ್ಪ ದೂರದಲ್ಲೇ ಈ ದೀಪಗಳನ್ನು ಹಚ್ಚಿ ಇಡ್ಬೋದು. ನೋಡಿ, ತೋರಿಸ್ತಾ ಇದ್ದೀನಿ ಇವಾಗ ರಂಗೋಲಿ ಹಾಕಿರೋದು ತುಳಸಿ ಮುಂದೆ, ಅದೇ ರೀತಿಯಲ್ಲಿ ದೀಪವನ್ನು ಹಚ್ಚಿರೋದನ್ನು ಕೂಡ ನೋಡಿದ್ರಲ್ವ ಸ್ನೇಹಿತರೆ. ಈ ರೀತಿಯಲ್ಲಿ ನೀವು ಅಧಿಕ ಮಾಸದಲ್ಲಿ ಪ್ರತಿದಿನ ಆಗದೇ ಇದ್ದರೂ ಕೂಡ ಯಾವುದಾದ್ರೂ ಒಂದು ದಿನ ಮಾಡಿದ್ರೂ ಕೂಡ ಸಾಕು, ಅಧಿಕ ಫಲಗಳನ್ನು ಪಡಿಬೋದು. ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ನಮೋ ವಾಸುದೇವಾಯ.